ಏಪ್ರಿಲ್ 1ರಿಂದ ಆರಂಭಗೊಂಡಿರುವ ಜನಗಣತಿಯಲ್ಲಿ ಕೊಡಗಿನ ಸರ್ವ ನಾಗರಿಕರು ಕಡ್ಡಾಯವಾಗಿ ಪಾಲ್ಗೊಂಡು ಮಾಹಿತಿ ನೀಡುವಂತೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಕೋರಿದ್ದಾರೆ. ಕುಶಾಲನಗರ ಪುರಸಭೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರ ಪುನರ್ ವಿಂಗಡಣೆ, ಮೀಸಲಾತಿ ನಿಗದಿ, ಎಸ್ಟಿಪಿ, ಟಿಎಸ್ಪಿ ಅನುದಾನ ಮಂಜೂರಾತಿ ಸೇರಿದಂತೆ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಗಣತಿ ಸಹಕಾರಿಯಾಗಲಿರುವ ಹಿನ್ನೆಲೆ ಎಲ್ಲರೂ ಕಡ್ಡಾಯವಾಗಿ ಜನಗಣತಿಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದರು. ಅವಶ್ಯಕತೆ ಇಲ್ಲ. ಒಂದೊಂದು ಟೈಮಲ್ಲಿ ಆನ್ಲೈನಲ್ಲೂ ಮಾಡಲಿಕ್ಕೆ ಅವಕಾಶ ಇದೆ. ಆ ವಿಚಾರದಲ್ಲಿ ಆ ವೆಬ್ಸೈಟು ನಿಮ್ಮ ಮುಖಾಂತರ ಇವತ್ತು ಕೊಡಿಸ್ತೀವಿ. ಅದನ್ನ ಯಾರ್ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಮುನ್ಸಿಪಾಲಿಟಿ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಪಂಚಾಯತಿನೂ ಇದ್ದಾರೆ. ಅದು ನಿರಂತರವಾಗಿ ನಿಮ್ಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಯಾಕೆ ಅಂತಂದ್ರೆ ಏನಾದ್ರೆ ಸವಲತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣಕಾಸು ವ್ಯವಸ್ಥೆನೆ ಕಡಿಮೆನೋ ಜಾಸ್ತಿ ಆಗಬೇಕು ಅಂತಂದ್ರೆ ಇದರಿಂದ ಫೇರ್ ಆಗಿ ಒಂದು ರಿಪೋರ್ಟ್ ನಮ್ಮಿಂದ ಬರಬೇಕು. ಕೊಡಗಲ್ಲಿ ವಿಶೇಷವಾಗಿ ಲಾಸ್ಟ್ ಟೈಮ್ ಏನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನು ಕಾಸ್ಟ್ ಅಂಡ್ ಪಾಪ್ಯುಲೇಷನ್ ಸೆನ್ಸಸ್ ಮಾಡಿದಾಗ ಆ ಮಟ್ಟಕ್ಕೆ ಒಂದು ರೀತಿಲಿ ಇದಾಗಿರ್ಲಿಲ್ಲ. ನನ್ನ ಅನಿಸಿಕೆ ಜಾತಿ ಗಣತೆಗೆ ಆ ಮಟ್ಟಕ್ಕೆ ಪಾರ್ಟಿಸಿಪೇಷನ್ ಒಂದು ಸ್ವಲ್ಪ ಐ ಥಿಂಕ್ ವಿ ವರ್ ಲ್ಯಾಕಿಂಗ್ ಬೈ 5-6% ಕಡಿಮೆ ಆಯಿತು. ಪರ್ಸೆಂಟೇಜ್ 117 ಆಗಿದೆ ಕುಶಾಲನಗರ. ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಒಂದು ಸ್ವಲ್ಪ ಹಿಂದೆ ಇದ್ದು ಅಂತ ನನ್ನ ಮಾಹಿತಿ. ಮಾತ್ರ ನಾನು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ಸ್ವಯಂ ಘೋಷಣೆಗೆ ಇದು ಮಾಡಲೇಬೇಕು. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಇರೋರು ಅಲ್ಲೂ ಒಂದು ಮಾಡಿದೀವಿ ಇಲ್ಲಿ ಮಾಡಬೇಡಿ ಅಂತಲ್ಲ, ಎಲ್ಲಿ ಮೂಲತಃ ಇದ್ದೀರಾ ದಯವಿಟ್ಟು ಕೊಡಗಿಗೆ ನೀವು ಆಧಾರ ತೋರಿಸ್ಬೇಕು ಅಂತ ನಿಮ್ಗೆ ಮನವಿ ಮಾಡ್ತೀವಿ. ಎಲ್ಲರೂ ನಾವು ಸ್ನೇಹಿತರುಗಳಿರ್ಬೋದು, ಎಲ್ಲಾ ರಾಜಕೀಯ ಪಕ್ಷದವರು ಇದಕ್ಕೆ ಕೈ ಜೋಡಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಕೊಡಗಿಗೆ ಜನಸಂಖ್ಯೆ ಕಡಿಮೆ ಆದ್ರೆ ಬೇರೆ ರೀತಿಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇದರ ಆಧಾರದ ಮೇಲೆ ಬರಂತ ಡಿಲಿಮಿಟೇಷನ್ ಆಗಿರ್ಬೋದು, ವಿಮೆನ್ಸ್ ರಿಸರ್ವೇಶನ್ ಇರ್ಬೋದು, ಹಲವಾರು ಬದಲಾವಣೆಗಳು ಈ 2026 ಜಾತಿ ಜನಗಣತಿ ಮೇಲೆ ನಿಲ್ತದೆ ಅಂತ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲ 100% ನೋ ಪ್ಲೇಗರಿಸಮ್ ಅಲ್ಲಿ ನಮ್ಮವರು ಬೇರೆ ಬೇರೆ ರೀತಿ ಪ್ಲೇಗರಿಸಮ್ ಅಂತಂದ್ರೆ ಡ್ಯೂಪ್ಲಿಕೇಟ್ ಆಗಿ ಬರ್ಸೋದು ಅವಕಾಶ ಇಲ್ಲ. ಈಗ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಇರ್ತಾರೆ, ಮಾತ್ರ ಅದನ್ನ ಇಲ್ಲಿ ತೋರಿಸ್ಬೇಕು. ನಾವು ಬೆಂಗಳೂರಲ್ಲಿ ತೋರಿಸ್ಕೊಂಡು ಅಂತಲ್ಲ, ನಮ್ಮ ಮಕ್ಕಳು ಎಲ್ಲೆಲ್ಲಿ ಹೊರಗಡೆ ಇದ್ರು ಇಲ್ಲಿಗೆ ನಮ್ಮ ಸ್ಥಳೀಯ ಮನೆಗೆ ಮೂಲತಃ ಮನೆಗೆ ತೋರಿಸ್ಕೋಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ ಬೇಡಿಕೆ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿ ಮಾತಾಡ್ಬಿಟ್ಟು ಇದು ನನಗೆ ಡಿ ಸಿ ಅವರು ನಾನು ಇನ್ನೂ ಹೇಳಿಲ್ಲ, ಅದು ಒಂಚೂರು ನಾನು ಇನ್ನೊಂದ್ಸರಿ ಮಾಹಿತಿ ತಗೊಂಡು ನಾನು ಅನುದಾನದ್ದು ಜನರು ಕೊಡೋದು ನಾನು ಕೇಳಿದಷ್ಟೇ. ನಮ್ಗೆ ಗೊತ್ತಿದೆ ಹಣ ಇಲ್ಲೇ ಇದೆ ಅಂತ, ಜನರಿಗೆ ನಾವು ಮಾಹಿತಿ ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಮ ಬಾಯಿಗೆ ಬರ್ಲಿ ಅಂತ. ಈಗ ಅದಕ್ಕೂ ಇನ್ನೂ ಹೆಚ್ಚುವರಿ ಕಾಮಗಾರಿಗೆ ತರಲಿಕ್ಕೆ ಇನ್ನೂ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಕುಶಾಲನಗರ ಅವಶ್ಯಕತೆ ಇದೆ. ಅದನ್ನ ಯಾಕೆ ಕಾರಣಕ್ಕೂ ಗ್ರಾಂಡ್ ಹೋಗ್ದಂಗೆ ನೋಡ್ಕೊಳ್ಳೋದು. ಕಳೆದ ಬಜೆಟ್ ಅಲ್ಲಿ 3 ಕೋಟಿ ಅನುದಾನ ಕೊಡಗು ಜಿಲ್ಲೆಯ ಕ್ರೀಡಾ ಶಾಲೆಗೆ ಬಿಡುಗಡೆ ಆಗಿದೆ ಅಂತ ಹೇಳಿದ್ರಿ. ಆಗಿದೆ, ಆದ್ರೆ ಯಾವುದೇ ರೀತಿಯ ಪ್ರೊಸೆಸ್ ಆಗಿಲ್ಲ ಅಂತ ಹೇಳಿ ತಿಳಿದು ಬರ್ತದೆ. ಒಂದು ನಿಮಿಷ, ಮತ್ತೆ ಈ ಸಾರಿ ಬಜೆಟ್ ಅಲ್ಲಿ ಸಹ 3 ಕೋಟಿ ಅನುದಾನವನ್ನು ಕಾಯ್ದಿರಿಸಿದ್ರಿ ಕ್ರೀಡಾ ಅಭಿವೃದ್ಧಿಗೆ, ಕ್ರೀಡಾ ಜಿಲ್ಲೆಯ ಉದ್ದೇಶದಿಂದ. ಸೊ ಅದು ಯಾವುದು ಪ್ರಗತಿ ಪರವಾಗಿ ಆಗುತ್ತಾ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ನಮ್ಮ ಪತ್ರಕರ್ತರ ನೋಡಿದಾಗ. ಸೊ ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಅದಕ್ಕೆ ಪ್ರೊಸೆಸ್ 6 ಕೋಟಿ ನಮ್ಮ ಜಿಲ್ಲೆಗೆ 6 ಕೋಟಿ ಅಲ್ಲ, ಕ್ರೀಡಾ ಅಭಿವೃದ್ಧಿಗೆ ಯಾವ ಕ್ರೀಡಾ ಅಭಿವೃದ್ಧಿಗೆ ಅಂತ ನೀವು ಯೋಚನೆ ಮಾಡಿ. ಕೂಡಿಗೆ ಕ್ರೀಡಾ ಶಾಲೆಗೆ ಒಂದು ಬೇರೆ, ಒಂದು ನಿಮಿಷ, ಅದ್ರ ಜೊತೆ ಬಾಸ್ಕೆಟ್ಬಾಲ್ ಸ್ಟೇಡಿಯಂ 2 ಆಗಿದೆ. ಇಲ್ಲಿ ಮಡಿಕೇರಿಗೆ ಒಂದು ಸೆಮಿ ಇಂಡೋರ್. ಸರ್, ನೀವು ಅದರಲ್ಲಿ ಹೇಳಿಕೆ ಕೊಟ್ಟಿದ್ದು 3 ಕೋಟಿ ಕೂಡಿಗೆ ಕ್ರೀಡಾ ಶಾಲೆಗೆ ಏನಾದ್ರೆ ಪ್ರಿಸರ್ವ್ ಮಾಡಿದ್ದಾರೆ, ಅದು ಸೆಪರೇಟ್, ಅದೇ ಬೇರೆ. ಅದ್ರ ಜೊತೆ ಇರೋ ಹಾಸ್ಟೆಲ್ ಅಭಿವೃದ್ಧಿ ಮಾಡೋರೆ, ಆಮೇಲೆ ಆ ಎದುರುಗಡೆ ಟೈಲ್ಸ್, ಇಂಟರ್ಲಾಕ್ ಟೈಲ್ಸ್, ಅದೆಲ್ಲ ಕೆಲವು ಕಾಮಗಾರಿ ಆಗಿದೆ. ಅದು ಎಲ್ಲಿ ಗಂಟ ಬಂದಿದೆ ಅಂತ ನಾನು ಈಗ ಬರುವಂತ ವಾರದಲ್ಲಿ ನಾನು ಚೆಕ್ ಮಾಡ್ತೀನಿ. ಆಮೇಲೆ ಒಂದು ನಿಮಿಷ, ಹಣ ಬಿಡುಗಡೆ ಆದ್ರೆ ಅದು ಟೆಂಡರಿಂಗ್ ಪ್ರೋಸೆಸ್ ಎಸ್ಟಿಮೇಟ್ ಆಗಬೇಕು. ಅದು ಇನ್ನೊಂದ್ಸಲಿ ಚೆಕ್ ಮಾಡಿಸ್ತೀನಿ ನನಗೂ ಅದು ಕರೆಕ್ಟ್ ಆಗಿ ಯಾವ ಮಟ್ಟಕ್ಕೆ ಅದು ಫೈಲ್ ಇದೆ. ಮತ್ತೆ ನನ್ಗೆ ಗೊತ್ತಿರೋಗೆ ಕ್ರೀಡಾ ಶಾಲೆಗೆ ಅಂದ್ರೆ ನಮ್ಮ ಕುಡಿಗೆ ಕ್ರೀಡಾ ಶಾಲೆಗೆ ಅನುದಾನ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ. ಯಾವುದು ಹಿಂದೆ ಹೋಗೋದು ಎಂದ ಹೋಗೋದು ಎಲ್ಲೂ ಇಲ್ಲ, ಹಣಕಾಸು ವ್ಯವಸ್ಥೆ ಅಲ್ಲೇ ಇರ್ತದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಜಾಗದ ಒಂದ್ ಸ್ವಲ್ಪ ಗೊಂದಲಾಯ್ತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು, ನಮ್ಮ ಸಚಿವರಿಗೂ ಭೇಟಿ ಮಾಡಿದ್ರು, ಒಂಚೂರು ಅದನ್ನ ಒಂದು ತಿದ್ದುಪಡಿ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಅವ್ರು ಒಪ್ಕೊಂಡವ್ರೆ. ಈಗ ನಾನು ಇನ್ನೊಂದ್ಸಲಿ ಒಂದು ಬದಲಿ ಜಾಗ 23ನೇ ತಾರೀಕು ನಂತರ ಒಂದು ಜಾಗ ನಾವು ಗುರುತಿಸಿದೀವಿ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ ಜಾಗನ ಇನ್ನೊಂದ್ಸಲಿ ಅಧಿಕಾರಿಗಳ ಹತ್ರ ಪ್ಲಸ್
ಕೆಲವು ಸ್ಥಳೀಯರು ಪ್ಲಸ್ ನಿಮ್ಮ ಮುಖಾಂತರ ಆ ಜಾಗ ತೋರಿಸಿ ಸಾರ್ವಜನಿಕರಿಗೆ ಅನುಕೂಲ ಆದ್ರೆ ಆ ಜಾಗನ ಮುಂದೆ ವರ್ಷಕ್ಕೆ ನಾವು ಜವಾಬ್ದಾರಿ ತಗೊಳ್ತೀವಿ. ಮುಖ್ಯಮಂತ್ರಿಗಳು ಸರ್ ಈ ತಿಂಗಳು ಬರ್ತಾರೆ ಅಂತ ಮಾಹಿತಿ ಬಂದಿದೆ ಕೊಡಗಿಗೆ. ಹೌದಾ? ನನಗೆ ಮಾಹಿತಿ ನಿನ್ನೆ DC ಹೇಳಿದ್ರೆ ಇಲ್ಲ, ನನಗೆ ಮಾಹಿತಿ ಇಲ್ಲ. ಪತ್ರಿಕೆಗಳೆಲ್ಲ ಇದೆ. ಆದ್ರೆ ನಮ್ಮ ಈ ಭಾಗಕ್ಕೆ ನಾವು ಈಗ ಯೋಜನೆ ಇದೆ. ಏಪ್ರಿಲ್ 17 ನನಗೆ ಉದಗಮಂಡಲಂ ಅಂತಂದ್ರೆ 108 ತಮಿಳುನಾಡಿಗೆ AICC ಅಬ್ಸರ್ವರ್ ಮಾಡಿದ್ದೀವಿ. ಅದಕ್ಕೆ ಪಾರ್ಟಿಯ ವರಿಷ್ಠರು ಹಿರಿಯರ ಸುಜೇವಾಲ್ ಸಾಹೇಬರು ಪ್ಲಸ್ KC ವೇಣುಗೋಪಾಲ್ ನಮ್ಮ ಗುರುತಿಸಿ ಒಂದು ಅವಕಾಶ ಕೊಟ್ಟವ್ರೆ. ಪಾರ್ಟಿ ಎಲ್ಲಿ ಹೇಳಿದ್ರೆ ನಾವು ಅಲ್ಲಿ ಸೇವೆ ಮಾಡಲಿಕ್ಕೆ ನಮ್ಮ ಜವಾಬ್ದಾರಿ. ದಾವಣಗೆರೆ ನನಗೆ ಗೊತ್ತಿರೋಂಗೆ ತುಂಬ ಚೆನ್ನಾಗಿದೆ, ರಿಸಲ್ಟ್ ಆಗುತ್ತೆ. ಬಾಗಲಕೋಟೆಗೂ ಚೆನ್ನಾಗಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್ಕಾರದ ಏನು ಸಾಧನೆಗಳು ಎಲ್ಲ ಮನೆಗೆ ತಲುಪಿದೆ. ಗ್ಯಾರಂಟಿ ಸ್ಕೀಮ್ ಮಾತ್ರ ಅತಿ ಮನ್ಮನೆಗೂ ನಾವು ಪ್ರಚಾರ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಮನ್ಮನೆಗೆ ಖುಷಿಯಾಗಿ ಮಾತಾಡೋದು. ಕೆಲವು ಟೈಮಲ್ಲಿ ಟಿಕೆಟ್ ಹಂಚಿಕೆಗೆ ಒಂದು ಸ್ವಲ್ಪ ಈಗ ಒಂದು ನಿಮಿಷ ತಂದೆ ತಾಯಿಗಳು ಏನು ತೀರ್ಮಾನ ಮಾಡ್ತಾರೆ ಮಕ್ಕಳಿಗೆ ಒಪ್ಕೊಳ್ಳಿಲ್ಲ ಅನ್ನೋದು ಕೆಲವು ಟೈಮಲ್ಲಿ ಒಪ್ಪಬೇಕಾಗಿದೆ. ಆ ವಿಚಾರದಲ್ಲಿ ಪಾರ್ಟಿ ತೀರ್ಮಾನ ಮಾಡ್ದಂಗೆ ಎಲ್ಲವೊಂದು ಕೆಲವು ನೀವು ಹೇಳ್ದಂಗೆ ಸ್ವಲ್ಪ ಬೇಜಾರು ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಅದೆಲ್ಲೂ ಸರಿಯಾಗಿ 9ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಾರ್ಟಿ ಪರವಾಗಿ ಮತ ಆಗುತ್ತೆ ಅಂತ ನೀವು ಅಲ್ಲಿ ಪ್ರಚಾರಕ್ಕೆ ಹೋಗಿದ್ದೀರಿ. ಹೌದು. ನಿಮಗೆ ಹೇಗೆ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಆಮೇಲೆ ಅಭಿವೃದ್ಧಿನೂ ಪಾಪ ಹಿರಿಯವರಾಗಿ ಶಾಮೂರ್ ಶಿವಶಂಕರ್ ಅವರು ಅತಿ ಅದ್ಭುತವಾಗಿ ಅಭಿವೃದ್ಧಿನೂ ಮಾಡೋರೆ. ದಾವಣಗೆರೆ ಸೌತ್ ಅಲ್ಲಿ ನನಗೆ ಗೊತ್ತಿರಂಗೆ ಅಭಿವೃದ್ಧಿಗೆ ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರ ಅವಧಿಲಿ ಅದ್ಭುತವಾಗಿ ಅಭಿವೃದ್ಧಿನಾಗಿದೆ. ಅದೇ ರೀತಿಲಿ ರಾಜಕೀಯದ ವೇಗವನ್ನು ಚೆನ್ನಾಗಿದೆ. 3 ವರ್ಷ ನಮ್ಮ ಸರ್ಕಾರದಿಂದ ಇನ್ನೂ ಸವಲತ್ತು ತಲುಪಿಸೋರೆ. ಅದರ ರೀತಿ ಗ್ಯಾರಂಟಿ ಇದು ಚೆನ್ನಾಗಿ ಎಲ್ಲ ಮನ್ಮನೆಗೆ ತಲುಪಿದೆ. ಸೊ ನನಗೆ ಗೊತ್ತಿರಂಗೆ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಈ ಸಂದರ್ಭ ಮಾತನಾಡಿದರು. ಮತ್ತು ಸರ್ಕಾರದ ಅನುದಾನ ಕೂಡ ಜನಗಣತಿ ಆದರೆ ಜನಗಣತಿ ಬಹಳ ಮಹತ್ವ ಇದೆ. ಜನಗಣತಿ ನಾನು ಭಾಗಿಯಾಗಲಿಲ್ಲ ಅಂದ್ರೆ ಹೇಗೆ ಇತ್ಯಾದಿಗಳ ಪರಿಸ್ಥಿತಿ ಇದ್ರೆ ಅದು ಭಾರತ ಕಟ್ಟುವ ನಿಟ್ಟಿನಲ್ಲಿ ಅದು ಪೂರಕ ಆಗಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಖುದ್ದಾಗಿ ಜನಗಣತಿಯಲ್ಲಿ ಪ್ರತಿಯೊಬ್ಬರು ಸಹಕರಿಸಿ ಭಾಗಿಯಾಗಿ ಜಾಗೃತಿ ಮೂಡಿಸಬೇಕು, ಇದು ರಾಷ್ಟ್ರೀಯ ಕರ್ತವ್ಯ ಅಂತ ಹೇಳುವ ಮಾತನ್ನು ಹೇಳಲಿಕ್ಕಾಗಿ ತಮ್ಮೆಲ್ಲ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದಾರೆ. ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಯ್ಯ, ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್, ಆಡಳಿತಾಧಿಕಾರಿ ಅಬ್ದುಲ್ ನಬಿ, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು.